Hello guys, good morning, good afternoon, good evening. So welcome back to the channel. So already thumbnail ನೋಡಿರ್ತೀರಿ ಏನು ಕಂಟೆಂಟ್ ಮಾಡಾತೀನಿ ಗೊತ್ತಿರತ್ತಾ. ಸೊ ಹೌ ಟು ಕ್ಲಿಯರ್ TT ಎಕ್ಸಾಮ್. ಸೊ ಹೆಂಗೆ ಸ್ಟ್ರಾಟಜಿ ಮಾಡಬೇಕು ಸೊ ದಟ್ ನಿಮ್ದು TT ಕ್ಲಿಯರ್ ಆಗುತ್ತೆ. ಆ್ಯಂಡ್ ವಾಟ್ ಆರ್ ದ ಸ್ಟ್ರಾಟಜೀಸ್ ದಟ್ ಐ ಯೂಸ್ಡ್ ಮೀನ್ಸ್ ನಾ TT ಎಕ್ಸಾಮ್ ಬರೀಬೇಕಾದ್ರೆ ಏನೇನು ಸ್ಟ್ರಾಟಜೀಸ್ ಯೂಸ್ ಮಾಡಿದೆ ಸೊ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ ಸೊ ಟಿಲ್ ಎಂಡ್ ವಿಡಿಯೋ ವಾಚ್ ಮಾಡ್ರಿ. ಬಿಕಾಸ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಡ್ಯೂರಿಂಗ್ ಎಕ್ಸಾಮ್ಸ್. ಸೊ ನಾ ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ತೀನಿ. ಸೊ ಎಲ್ಲೆಲ್ಲಿ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅನ್ನಿಸ್ತಾವೆ ಸೊ ಜಸ್ಟ್ ನೋಟ್ ಡೌನ್ ಮಾಡ್ರಿ. ಸೊ ದಟ್ ಈ ಸಲ ನಿಮ್ದು TT ಎಕ್ಸಾಮ್ ಡೆಫಿನೆಟ್ಲಿ 100% ಕ್ಲಿಯರ್ ಆಗುತ್ತೆ ಆ್ಯಂಡ್ ಹೋಪ್ ಸೊ ಡೆಫಿನೆಟ್ಲಿ ಕ್ಲಿಯರ್ ಆಗಿದೆ. ಓಕೆ, ಸೊ ಆಸ್ ಯು ಆಲ್ರೆಡಿ ನೋ ಟೋಟಲಿ ನಿಮ್ದು 150 ಮಾರ್ಕ್ಸಿಗೆ ಇರುತ್ತೆ TT ಎಕ್ಸಾಮ್. ಆ್ಯಂಡ್ ಔಟ್ ಆಫ್ ದ್ಯಾಟ್ 150 ಸೊ ನಿಮ್ಗೆ ಕನ್ನಡ ಇರತ್ತ, ನೆಕ್ಸ್ಟ್ ಇಂಗ್ಲಿಷ್ ಇರತ್ತ, CDP ಇರತ್ತ, ಮ್ಯಾಥ್ಸ್ ಇರತ್ತ ಅಂಡ್ ನೆಕ್ಸ್ಟ್ ಯಾವ್ದಿರತ್ತಪ್ಪ ಅಂದ್ರೆ ಸೈನ್ಸ್. ಸೊ ಔಟ್ ಆಫ್ ದೀಸ್ 5 ಸಬ್ಜೆಕ್ಟ್ಸ್ ಟೋಟಲ್ ನಿಮ್ಗೆ 150 ಮಾರ್ಕ್ಸ್ ಡಿವೈಡ್ ಮಾಡಿರ್ತಾರೆ. ಅಂಡ್ ಈಚ್ ಸಬ್ಜೆಕ್ಟಿಗೆ 30 ಮಾರ್ಕ್ಸ್ ಇರತ್ತ. ಅಂಡ್ ಆ 30 ಮಾರ್ಕ್ಸ್ ಒಳಗೆ ಯಾವ ಕಾನ್ಸೆಪ್ಟ್ಸ್ ಓದ್ಬೇಕು, ಯಾವ್ದು ಡೆಫಿನೆಟ್ಲಿ ನಿಮ್ಗೆ ಎಕ್ಸಾಮಿಗೆ ಕೇಳ್ತಾರ. ಸೊ ಅಂಥವೆಲ್ಲ ಕಾನ್ಸೆಪ್ಟ್ಸ್ ನಿಮ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಸ್ಟಾರ್ಟಿಂಗ್ ಲೆಟ್ಸ್ ಸ್ಟಾರ್ಟ್ ವಿತ್ ದ ಕನ್ನಡ. ಈಗ ಕನ್ನಡ ಒಳಗೆ 30 ಮಾರ್ಕ್ಸ್ ಇರುತ್ತೆ. ಅಂಡ್ ಔಟ್ ಆಫ್ ದ್ಯಾಟ್ 30 ಮಾರ್ಕ್ಸ್ ನಿಮ್ಗಲ್ಲಿ 2 ಪ್ಯಾಸೇಜ್ ಕೊಟ್ಟಿರ್ತಾರ. ಅಂಡ್ ಔಟ್ ಆಫ್ ದ್ಯಾಟ್ 2 ಪ್ಯಾಸೇಜ್ ಆಲ್ಮೋಸ್ಟ್ ನಿಮ್ಗೆ 15 ಮಾರ್ಕ್ಸ್ ಪ್ಯಾಸೇಜ್ ಆಗ ಬಂದ್ಬಿಡುತ್ತೆ. ಇನ್ನು ಎಷ್ಟಪ್ಪ ಅಂದ್ರೆ 15 ಮಾರ್ಕ್ಸಿಗೆ ನೀವೇನ್ ಮಾಡ್ಬೇಕಲ್ಲಿ ಕನ್ನಡಕ ಸ್ಕೋರ್ ಮಾಡ್ಬೇಕು. ಈಗ ಪ್ಯಾಸೇಜ್ ಬರಿಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಓದ್ರಿ. ಸೊ ದ್ಯಾಟ್ ನಿಮ್ಗೆ ಅಲ್ಲಿ ಪ್ಯಾಸೇಜ್ಲಿಂದ ಪಕ್ಕ ಡೆಫಿನೆಟ್ಲಿ ಮಾರ್ಕ್ಸ್ ಬರೋ ಚಾನ್ಸಸ್ ಬಹಳ ಐತಿ. ಸೊ ಅಲ್ಲಿ ಏನು ನೀವು ನೆಗ್ಲಿಜೆನ್ಸಿ ಮಾಡಬಾರ್ದು. ಸೊ ಪ್ಯಾಸೇಜ್ ಓದ್ಬೇಕಾದ್ರೆ ಕರೆಕ್ಟಾಗಿ ನೋಡ್ರಿ, ಬಿಕಾಸ್ ಅಲ್ಲಿ ಎರರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಆಲ್ಮೋಸ್ಟ್ ನಿಮ್ಗೆ ಆನ್ಸರ್ಸ್ ಗೊತ್ತಿರ್ತಾವ, ಬಟ್ ನೀವು ಬರಿಬೇಕಾದ್ರೆ ಏನ್ ಮಾಡ್ಬಿಡ್ತೀರಿ, ಅಲ್ಲಿ ಯಾವುದೋ ಒಂದು ತಪ್ಪ ಆನ್ಸರ್ ಆಗಿ ಬಂದ್ಬಿಡ್ತೀರಿ. ಸೊ ಅಲ್ಲಿ 1 ಮಾರ್ಕ್ಸ್ ಹೋಗ್ಬಿಡುತ್ತೆ. ಅಂಡ್ 1 ಮಾರ್ಕ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಪ್ಯಾಸೇಜ್ದಾಗ ಕರೆಕ್ಟಾಗಿ ಆನ್ಸರ್ ಮಾಡಿ. ಅಂಡ್ ಪ್ಯಾಸೇಜ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ಸೊ ನಾನೆಲ್ಲ ಪಾಯಿಂಟ್ಸ್ ಲಿಸ್ಟ್ ಔಟ್ ಮಾಡಿ ಅಂಡ್ ಯಾವುದು ಕೂಡ ಮಿಸ್ ಆಗಬಾರ್ದು. ಸೊ 1 ಬೈ ಹೇಳ್ಕೋತ ಹೋಗ್ತೀನಿ ನಾನು. ಸೊ ದಟ್ ಅದನ್ನು ನೋಟ್ ಡೌನ್ ಮಾಡಿ. ಸೊ ಅಪಾರ್ಟ್ ಫ್ರಮ್ ಪ್ಯಾಸೇಜ್ ಅಲಂಕಾರ ಓದ್ಕೋರಿ, ರೈಟ್. ನೆಕ್ಸ್ಟ್ ಧಾತುಗಳನ್ನು ಬರ್ತಾವ ಅದನ್ನ ಓದ್ಕೋರಿ. ಅವ್ಯಯ ಅದ್ರ ಬಗ್ಗೆ ಓದ್ಕೋರಿ. ವಿಭಕ್ತಿ ಪ್ರತ್ಯಯಗಳು ಮೋಸ್ಟ್ ಇಂಪಾರ್ಟೆಂಟ್, ಅದ್ರ ಮೇಲೆ ಡೆಫಿನೆಟ್ಲಿ ಕ್ವಶನ್ಸ್ ಬರುತ್ತ. ಅಂಡ್ ಸಮಾಸ, ಸಂಧಿ ಅದ್ರ ಬಗ್ಗೆ ಓದ್ಕೋರಿ. ಜೋಡು ನುಡಿ, ದ್ವಿರುಕ್ತಿ ಪದಗಳು, ರೈಟ್. ಅನುಕರಣಾವ್ಯಯ ಇವೆಲ್ಲ ಏನ್ ಮಾಡ್ಬೇಕು ಕಾನ್ಸೆಪ್ಟ್ಸ್ ನೀವು ಪರ್ಟಿಕ್ಯುಲರ್ ಆಗಿ ಇದ್ರ ಮೇಲೆ ಎಕ್ಸಾಂಪಲ್ ಸಾಲ್ವ್ ಮಾಡ್ರಿ. ಸೊ ಡೆಫಿನೆಟ್ಲಿ ಇದ್ರಲ್ಲಿ ಕ್ವಶನ್ಸ್ ಬರ್ತಾವ. ಅಂಡ್ ಉಳ್ಕಿದ್ ಸ್ವಲ್ಪ ಕ್ವಶನ್ಸ್ ಕನ್ನಡ ಪೆಡಾಗೋಗಿ ಅಂತ ಬರ್ತಾವ. ಸೊ ಟೋಟಲಿ 30 ಮಾರ್ಕ್ಸ್ ಕವರ್ ಆಗುತ್ತೆ. ಅಂಡ್ ಕನ್ನಡ ಬಹಳ ಸ್ಕೋರಿಂಗ್ ಇರತ್ತ. ಏನಿಲ್ಲ ಅಂದ್ರೆ ನೀವು ಔಟ್ ಆಫ್ 30 ನಿಯರ್ಲಿ ಒಂದು 25 ಪಕ್ಕ ಸ್ಕೋರ್ ಮಾಡ್ಬೋದು. ಸೊ ಇವೆಲ್ಲ ಕಾನ್ಸೆಪ್ಟ್ಸ್ ಓದ್ರಿ. ಸೊ ಡೆಫಿನೆಟ್ಲಿ ನಿಮ್ಗೆ ಔಟ್ ಆಫ್ 30 26 ಬಂದ ಬರುತ್ತೆ. ನೆಕ್ಸ್ಟ್ ಎಕ್ಸಾಮ್ ಬರೀಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕನ್ನಡ ಮೀಡಿಯಂ 1 ಮೀಡಿಯಂ 2 ಅಂತ ಇರತ್ತ, ರೈಟ್. ಮೀನ್ಸ್ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2. ಸೊ ನಿಮ್ದು ಲ್ಯಾಂಗ್ವೇಜ್ 1 ಯಾವ್ದೈತಿ, ಲ್ಯಾಂಗ್ವೇಜ್ 2 ಯಾವ್ದೈತಿ ಕರೆಕ್ಟಾಗಿ ನೋಡ್ರಿ. ವೆದರ್ ಕನ್ನಡ ಆಯಿತು, ಹಿಂದಿ ಇತ್ತು, ಇಂಗ್ಲೀಷ್ ಬರುತ್ತೋ ಅದನ್ನ ಕರೆಕ್ಟಾಗಿ ಒಬ್ಸರ್ವ್ ಮಾಡ್ರಿ. ಅಂಡ್ ಆ ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕು. ಬಿಕಾಸ್ ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ 1 ಕೂಡ ಇರುತ್ತೋ, ಲ್ಯಾಂಗ್ವೇಜ್ 2 ಕೂಡ ಇರುತ್ತೆ. ನಿಮ್ದು ಲ್ಯಾಂಗ್ವೇಜ್ 1 ಇರತ್ತ, ಬಟ್ ನೀವೇನು ಲ್ಯಾಂಗ್ವೇಜ್ 2 ಬರೋದ್ರಿಂದ ಅದು ಮಾರ್ಕ್ಸ್ ನಿಮ್ಗೆ ಕನ್ಸಿಡರೇಷನ್ಸ್ ಬರಂಗಿಲ್ಲ. ಅಂಡ್ ನಿಮ್ದು ಕ್ಲಿಯರ್ ಆಗೋ ಚಾನ್ಸಸ್ ಪ್ರಾಬಿಲಿಟಿ ಬಹಳ ಕಡಿಮೆ ಆಗ್ಬಿಡುತ್ತೆ. ಸೊ ಬರಿಬೇಕಾದ್ರೆ ಬಹಳ ಕಾನ್ಸಿಯಸ್ನೆಸ್ ಇರಲಿ. ಓಕೆ, ನೆಕ್ಸ್ಟ್ ಇಂಗ್ಲಿಷ್ ಒಳಗೆ ಅಗೇನ್ ಪ್ಯಾಸೇಜ್ ಇರುತ್ತೆ. ಆಲ್ಮೋಸ್ಟ್ ಒಂದು 15 ಮಾರ್ಕ್ಸ್ ನಿಮ್ಗೆ ಪ್ಯಾಸೇಜ್ ಒಳಗೆ ಕವರ್ ಆಗತ್ತ. ಅಂಡ್ ಇನ್ನು ಉಳ್ಕಿದ್ದೇನಪ್ಪ ಅಂತಂದ್ರೆ ನಿಮ್ಗೆ ಒಂದು ಸ್ವಲ್ಪ ಗ್ರಾಮರ್ ಪಾರ್ಟ್ ಇರತ್ತ, ರೈಟ್. ಅಂಡ್ ಇಂಗ್ಲಿಷ್ ಪೆಡಾಗೋಗಿ. ಅಂಡ್ ಗ್ರಾಮರ್ ಪಾರ್ಟ್ ಒಳಗೆ ಏನ್ ಬರ್ತಪ್ಪ ಅಂದ್ರೆ ಆರ್ಟಿಕಲ್ಸ್ ಬಗ್ಗೆ ಓದ್ಕೋರಿ, ರೈಟ್. ಅಂಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಓದ್ಕೋರಿ. ಅಂಡ್ ನೆಕ್ಸ್ಟ್ ಟು ದಾಟ್ ಇಂಗ್ಲಿಷ್ ಪೆಡಾಗೋಗಿ ಮೇಲೆ ಒಂದು ಸ್ವಲ್ಪ ಕ್ವಶನ್ಸ್ ಬರ್ತಾವ. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಓದ್ಕೋಬೇಕು ನೀವು. ಅಂಡ್ ನೆಕ್ಸ್ಟ್ CDP ಐತಿ. ಸೊ 2 ಇಯರ್ಸ್ ಒಳಗೆ ಆಲ್ಮೋಸ್ಟ್ BEd ಒಳಗೆ ನೀವು ಏನೇನು ಕಲ್ತಿರಿ ಅದ್ರ ಮೇಲೆ ಕ್ವಶನ್ಸ್ ರಿಪೀಟ್ ಆಗ್ತಿರ್ತಾವ. ಬಟ್ ಅದ್ರೊಳಗೂ ಮೋಸ್ಟ್ ಇಂಪಾರ್ಟೆಂಟ್ ಮೀನ್ಸ್ ಇದು ಅಲ್ಲ, ಇದು ಪಕ್ಕ ಬಂದ ಬರುತ್ತೆ ಅಂತ ಕ್ವಶನ್ಸ್ ಸ್ವಲ್ಪ ಅದಾವ. ಸೊ ದಟ್ ನಾ ಇನ್ನೊಂದು ವಿಡಿಯೋ ಒಳಗೆ ಅದನ್ನ ಮಾಡಕ್ ಟ್ರೈ ಮಾಡ್ತೀನಿ ನಾನು. ಅಂಡ್ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ಮ್ಯಾಥ್ಸ್. ಸೊ ಮ್ಯಾಥ್ಸ್ ಒಳಗೆ ಬೇಸಿಕಲಿ ಅಗೇನ್ ಅಲ್ಲೂ 30 ಮಾರ್ಕ್ಸ್ ಇರುತ್ತೆ ನಿಮ್ಗೆ.
ಅಂಡ್ ಮ್ಯಾಥ್ಸ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನೇನಪ್ಪ ಅಂದ್ರೆ ಅಲ್ಜಿಬ್ರಾಯಿಕ್ ಐಡೆಂಟಿಟೀಸ್. ನೀವು 8th 9th 10th ಬುಕ್ಸ್ ತಗೊಂಡ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಮ್ಯಾಥ್ಸ್ ನಿಮ್ಗೆ ಕವರ್ ಆಗ್ಬಿಡತ್ತೆ. ಅದ್ರಾಗೂ ಜಾಸ್ತಿ ಯಾವ್ದು ಕಾನ್ಸೆಪ್ಟ್ಸ್ ಸ್ಟ್ರೆಸ್ ಮಾಡ್ಬೇಕಂದ್ರೆ ಅಲ್ಜಿಬ್ರಾಯಿಕ್ ಐಡೆಂಟಿಟೀಸ್. ಅಂಡ್ ನೆಕ್ಸ್ಟ್ ಟು ದಟ್ ಮೆನ್ಸುರೇಷನ್ ಒಳಗೆ ಫಾರ್ಮುಲಾಸ್ ಬರ್ತಾವ. ಮೀನ್ಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂತ ಬರ್ತಾವ, ವಾಲ್ಯೂಮ್ ಆಫ್ ಸರ್ಕಲ್ ಅಲ್ಲ ವಾಲ್ಯೂಮ್ ಆಫ್ ಸ್ಪಿಯರ್ ಬರತ್ತ. ಅಂಡ್ ಪೆರಿಮೀಟರ್ ಮೇಲೆ ಕ್ವಶನ್ಸ್ ಕೇಳ್ತಾರ, ರೈಟ್? ಇದನ್ನ ಕಂಪ್ಲೀಟ್ ಆಗಿ ಎಲ್ಲ ಫಾರ್ಮುಲಾಸ್ ಬಹಳ ಹಾಕ್ರಿ. ಇದ್ರ ಮೇಲೆ ನಿಮ್ಗೆ ಡೈರೆಕ್ಟ್ ಕ್ವಶನ್ಸ್ ಬರ್ತಾವ. ಸೊ ದಟ್ ನಿಮ್ಗೆ ಫಾರ್ಮುಲಾ ಗೊತ್ತಿದ್ರ ಸೊ ಡೈರೆಕ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಬರೀಬೇಕು ನೀವು, ಈಸಿ ಇರುತ್ತೆ. ಅಂಡ್ ನೆಕ್ಸ್ಟ್ ಟು ದಟ್ ಜಿಯೋಮೆಟ್ರಿ ಮೇಲೆ ಆಂಗಲ್ಸ್ ಫೈಂಡ್ ಔಟ್ ಮಾಡಕ್ ಕೇಳ್ತಾರ. ಸೊ ನಿಮ್ಗೆ ಅಡ್ಜಸೆಂಟ್ ಆಂಗಲ್ಸ್, ಲೀನಿಯರ್ ಪೇರ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಇದ್ರ ಬಗ್ಗೆ ಎಲ್ಲಾನು ಐಡಿಯಾ ಇರ್ಬೇಕು. ಅಂಡ್ ಆಂಗಲ್ಸ್ ಫೈಂಡ್ ಮಾಡೋದು ಡೆಫಿನೆಟ್ ಕ್ವಶನ್ಸ್ ಇರುತ್ತ. ಸೊ ಅಲ್ಲೇ ಮಾರ್ಕ್ಸ್ ಮಾತ್ರ ಕಳ್ಕೊಳಕ್ ಹೋಗ್ಬೇಡ್ರಿ, ಈಸಿ ಇರುತ್ತ. ಒಂದ್ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡಿ ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹೆಂಗ ಅವು ಆಂಗಲ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಸೊ ಅದ್ರದ್ದು ಡೈರೆಕ್ಟ್ ಫಾರ್ಮುಲಾ ಐತಿ. ಸೊ ಅದ್ರ ಫಾರ್ಮುಲಾ ಬ್ಯಾಟ್ ಮಾಡ್ಬೇಕು ನೀವು. ಅಂಡ್ ನೆಕ್ಸ್ಟ್ ಟು ದಟ್ ಏರಿಯಾ ಅಂಡ್ ಪೆರಿಮೀಟರ್ಸ್. ಸೊ ನಿಮ್ಗೆ 2D ಆಬ್ಜೆಕ್ಟ್ಸ್ ಕೊಡ್ತಾರ. ಸೊ ಅದ್ರದ್ದೆಲ್ಲ ಏರಿಯಾ ಪೆರಿಮೀಟರ್ ವ್ಯಾಲ್ಯೂಸ್ ಗೊತ್ತಿರಬೇಕು. ಸ್ಕ್ವೇರ್ ಆಗಿರ್ಬೋದು, ರೆಕ್ಟಾಂಗಲ್ ಆಗಿರ್ಬೋದು, ಟ್ರಯಾಂಗಲ್. ಸೊ ಅದ್ರ ಮೇಲೆ ಪ್ರಾಬ್ಲಮ್ಸ್ ಬರ್ತಾವ. ಅಂಡ್ ನೆಕ್ಸ್ಟ್ ಟು ದಟ್ ಪ್ರೊಬಾಬಿಲಿಟಿ ಮೇಲೆ ಕೂಡ ಏನಾಗುತ್ತೆ ನಿಮ್ಗೆ ಕ್ವಶನ್ಸ್ ಕೇಳ್ತಾರ. ಬೇಸಿಕ್ಸ್ ಕ್ವಶನ್ಸ್ ಇರ್ತಾವ ಪ್ರೊಬಾಬಿಲಿಟಿ ಮೇಲೆ. ಅಂಡ್ ಅಗೇನ್ ಇನ್ನೊಂದು ನೋಡಿದಾಗ ಕ್ಯೂಬ್ ರೂಟ್ ಅಂಡ್ ಸ್ಕ್ವೇರ್ ರೂಟ್ ಆಫ್ ಅ ಪಾಲಿನಾಮಿಯಲ್, ಅದ್ರ ಮೇಲೆ ಕ್ವಶನ್ಸ್ ಬರ್ತಾವ. ಸೊ ಇಷ್ಟು ಕಾನ್ಸೆಪ್ಟ್ಸ್ ಮ್ಯಾಥ್ಸ್ ಒಳಗೆ ನೀವು ಏನ್ ಮಾಡ್ಬೇಕಂದ್ರ ಕಂಪಲ್ಸರಿಲಿ ಅದನ್ನ ಓದ್ಕೊಂಡಿರ್ಬೇಕು. ಅಂಡ್ ಲಾಸ್ಟ್ ಇನ್ನೊಂದು ಯಾವ್ದು ಉಳಿತಪ್ಪ ಅಂದ್ರೆ ಸೈನ್ಸ್. ಸೊ ಇಷ್ಟು ದಿವಸ ಅಂದ್ರೆ ಟಿಲ್ 24 ಮಟ ಬೇಸಿಕಲಿ 7th 8th 9th 10th ಇಷ್ಟು ನೀವೇನಾರ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ ಓದಿದ್ರ ಆಲ್ಮೋಸ್ಟ್ ನಿಮ್ಗೆ 30 ಮಾರ್ಕ್ಸ್ ಕವರ್ ಆಗ್ಬಿಡ್ತೈತೆ. ಬಟ್ ಲಾಸ್ಟ್ ಇಯರ್ 2024 ದಾಗ ಏನ್ ಮಾಡಿದ್ರೆ ಸ್ವಲ್ಪ ಕೇಳೋ ಲೆವೆಲ್ ಆಫ್ ಡಿಫಿಕಲ್ಟಿನೆಸ್ ಜಾಸ್ತಿ ಮಾಡಿದಾರೆ. ಮೀನ್ಸ್ ಫಸ್ಟ್ ಇಯರ್ ಮಟ್ಟ ನಿಮ್ದು PUC ಒಳಗೆ ಏನೇನು ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಬಯೋದ್ ಕ್ವಶನ್ಸ್ ಬರ್ತಲ್ಲ. ಸೊ ಟಿಲ್ ಆ ಒಂದು ಲೆವೆಲ್ ಮಟ್ಟ ಕೇಳಕ ಸ್ಟಾರ್ಟ್ ಮಾಡಿದಾರ ಲಾಸ್ಟ್ ಇಯರ್. ಹೋಪ್ ಸೊ ಈ ಸಲನು ಅದರ್ ಟೈಪ್ ಏನಾದ್ರು ಕ್ವಶನ್ಸ್ ಬರ್ಬೋದು. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ PUC ಒಳಗೆ ಯಾವ್ದು ಒಂದು ಸ್ವಲ್ಪ ಕೀ ಐ ಮೀನ್ ಮೋಸ್ಟ್ ಇಂಪಾರ್ಟೆಂಟ್ ಟರ್ಮ್ಸ್ ಇರ್ತಲ್ಲ ಅಂತದ್ರ ಮೇಲೆ ನೀವೇನ್ ಮಾಡ್ರಿ ಫೋಕಸ್ ಮಾಡ್ರಿ. ಅಂಡ್ ಆಲ್ಮೋಸ್ಟ್ ನಿಮ್ಗೆ ಸೈನ್ಸ್ ಒಳಗೂ ಏನಾಗತ್ತ ಸ್ಕೋರ್ ಆಗತ್ತೆ. ಅಂಡ್ ಇಷ್ಟೊತ್ತನ ಏನೇನ್ ಪಾಯಿಂಟ್ಸ್ ಕವರ್ ಮಾಡಿದ್ರೆ ಮೋಸ್ಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಅಂಡ್ ನೆಕ್ಸ್ಟ್ ದಟ್ ನಿಮ್ಗೆ ಎಷ್ಟೊಂದ್ ಕಡೆ ಸಜೆಷನ್ ಸಿಗ್ತಿರ್ತಾವ, ವಿಡಿಯೋಸ್ ನೋಡಿರ್ತೀರಿ. ಸೊ ಫೈನಲಿ ನಿಮ್ದು ಸ್ಟ್ರೆಂತ್ ಅಬಿಲಿಟೀಸ್ ಯಾವ ಸಬ್ಜೆಕ್ಟ್ ಆಗೋದಲ್ಲ ಅಲ್ಲೇ ಜಾಸ್ತಿ ಫೋಕಸ್ ಮಾಡ್ರಿ. ಸೊ ಪರ್ಟಿಕ್ಯುಲರ್ಲಿ ನಂದು ಹೇಳೋದಾತಂದ್ರ ನಾನು ಮ್ಯಾಥ್ಸ್, ಸೈನ್ಸ್, ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲೇ ಜಾಸ್ತಿ ಪ್ರಿಪೇರ್ ಆಗಿದ್ದೆ. ಅಂಡ್ CDPನೂ ಓದಿದ್ದೆ. ಬಟ್ ಜಾಸ್ತಿ ನಂದು ಸ್ಟ್ರೆಂತ್ಸ್ ಯಾವಪ್ಪ ಅಂದ್ರೆ ಹೇಳಿದ್ನಲ್ಲ ಕನ್ನಡ, ಇಂಗ್ಲಿಷ್ ಅಂಡ್ ಮ್ಯಾಥ್ಸ್, ಸೈನ್ಸ್. ಸೊ ಅಲ್ಲೇ ನಾನು ಜಾಸ್ತಿ ಸ್ಕೋರ್ ಮಾಡಿದೆ. ಅಂಡ್ CDPಗೆ ಎಷ್ಟು ಬೇಕಷ್ಟು ಓದ್ಕೊಂಡಿದ್ದೆ. ಅಂಡ್ ಫಸ್ಟ್ ಅಟೆಂಪ್ಟ್ ಬರ್ದಾಗ ನಾನು ಆಲ್ಮೋಸ್ಟ್ 94 ಮಾರ್ಕ್ಸ್ ಬಂದಿತ್ತು. ಅಂಡ್ ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ರಿಪೀಟ್ ಆಗಿ ಇನ್ನೊಮ್ಮೆ ಬರ್ದೆ ನಾನು. ಸೊ ಅವಾಗ ನನ್ನ ಸ್ಕೋರ್ 100+ ಆಯ್ತು, 108. ಮೀನ್ಸ್ ಈಗ ನಾ ಏನೇನು ಸ್ಟ್ರಾಟಜೀಸ್ ಅಥವಾ ಎಲ್ಲ ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ನಲ್ಲ ನಾ ಜಾಸ್ತಿ ಇದ್ರ ಮೇಲೆ ವರ್ಕ್ ಮಾಡಿದೆ. ಸೊ ದಟ್ ನನ್ನ ಸೆಕೆಂಡ್ ಅಟೆಂಪ್ಟ್ ಒಳಗೆ ಆಲ್ಮೋಸ್ಟ್ ಐ ಸ್ಕೋರ್ಡ್ 108. ಸೊ ಫರ್ದರ್ ಅಪ್ಕಮಿಂಗ್ ವಿಡಿಯೋಸ್ ಒಳಗೆ ನಿಮ್ಗೆ ಅಗೇನ್ ಯಾವ ಟೈಪ್ ಓದ್ಬೇಕು, ಮೀನ್ಸ್ ಯಾವ್ದು ಜಾಸ್ತಿ ಓದ್ಬೇಕು ಅನ್ನೋದು ಇನ್ನೊಂದು ಸ್ವಲ್ಪ ಫರ್ದರ್ ವಿಡಿಯೋಸ್ ಮಾಡ್ತೀನಿ. ಸೊ ಟಿಲ್ ದಾಟ್ ಚಲೋ ಓದಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.